ನಿಮ್ಮ ಮಗಳು ಫೇಲ್ ಆಗ್ತಾರ್ರಿ ಅಷ್ಟೇ ಅಂತ. ಆಗ್ಲಿ ಬಿಡಿ ಮೇಡಮ್ ನಮ್ಮಮ್ಮ. ದೆನ್ ಶಿ ಗಾಟ್, ಇವ್ರು ಏನ್ ತಾಯಿನೇ ಹಿಂಗಂತ ಇದ್ದಾರೆ ಅಂತ. ಫಸ್ಟ್ ಸಾಂಗ್ ಐ ಸ್ಯಾಂಗ್ ಇನ್ ಇಟ್. ನೂರೊಂದು ನೆನಪು ಎದೆಯಾಳದಿಂದ. ನಾನು ಒಂದು ಮಾಡ್ತಾ ಇದ್ದೀನಿ, ಸೀರಿಯಲ್ ಮಾಡ್ತಾ ಇದ್ದೀನಿ, ನೀನ್ ಬರ್ಬೇಕು ಅದಕ್ಕೆ. 6 ತಿಂಗಳಾಯ್ತು, 8 ತಿಂಗಳಾಯ್ತು, ಏನು ಉತ್ತರ ಬರಲಿಲ್ಲ. ಈ ರೋಟ ನನಗೋಸ್ಕರ ಎಕ್ಸ್ಟ್ರಾ ಎಪಿಸೋಡ್ ಬರೆದ್ಬಿಟ್ಟು ಕಾಲೇಜು ತರಂಗಾಲಿ ದತ್ತಣ್ಣನ ಜೊತೆ ಆಕ್ಟ್ ಮಾಡಿಸಿದ್ರು. ಸೊ ನಿಮ್ಮ ಫಸ್ಟ್ ವೆರಿ ಫಸ್ಟ್ ಧಾರಾವಾಹಿ. ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಓವರ್ ನೈಟ್ ಸ್ಟಾರ್ ಕುವೆಂಪುದು ಮೀನಾಕ್ಷಿ ಮನೆ ಮೇಷ್ಟ್ರು ಅಂತ, ಅದರಲ್ಲಿ ನಾನು ಮಾಸ್ಟರ್ ಮಂಜುನಾಥ್, ನಾನೇ ಮೀನಾಕ್ಷಿ ಅವ್ರ ಮೇಷ್ಟ್ರು. ಓಕೆ. ಸೊ ದಿಸ್ ಇಸ್ ಹೌ ಮೈ ಜರ್ನಿ ಜಸ್ಟ್ ಸ್ಟಾರ್ಟೆಡ್. ಒಂಥರ ನನ್ಗೇನೋ ಆಸ್ ಇಟ್ ನಾನು ಇದೇ ಲೈಫ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋ ಥರ. ಸಾಕಷ್ಟು ಜನ ಟಿವಿ ನೋಡುವಂತ ಹೆಣ್ಣು ಮಕ್ಕಳ ಮನಸ್ಸನ್ನ ಗೆದ್ದಂತವ್ರು ನೀವು. ಅಲ್ಲ, ಆಲ್ ಥ್ಯಾಂಕ್ಸ್. ನಾನು TN ಸೀತಾರಾಮ್ ಅಂಕಲ್ ಹೇಳೋದೇನಂದ್ರೆ, ನೀವು ತಪ್ಪು ತಿಳ್ಕೊಳ್ಬೇಡಿ, ಬಟ್ ಐ ವಿಲ್ ಕಾಲ್ ಯು ಮೈ ಗಾಡ್ ಫಾದರ್ ಅಂತ. ನೂರೊಂದು ನೆನಪು. ಆ ಆಡಿಟೋರಿಯಂ ನೋಡ್ಕೊಳ್ಳೋರು ಹೇಳಿದ್ರಂತೆ, ಇಲ್ಲ ಕೆಳಗಡೆ ಇದ್ದಾಳೆ, ಕ್ಯಾಂಟೀನ್ಗೆ ಹೋಗಿ ಮಸಾಲೆ ದೋಸೆ ತಿಂತಾಳೆ, ಅವಳು ಹಂಗೆ ಬಂದ್ಬಿಟ್ಟು ಹೇಳ್ಬಿಟ್ಟಿದ್ದಾಳೆ ಅವಳು ಕ್ಲಾಸ್ಗೆ. ದೆನ್ ಶಿ ಆಸ್ಕ್ ಮೀ ಟು ಕಮ್ ಟು ದ ಸ್ಟಾಫ್ ರೂಮ್. ಹೋದೆ, ನಿಮ್ಮ ಅಮ್ಮನ ಕರ್ಕೊಂಡು ಬಾ ಅಂತ. ಐ ಟುಕ್ ಮೈ ಮದರ್. ನೆಕ್ಸ್ಟ್ ಡೇ ನನ್ನ ಅಮ್ಮಂಗೆ ಅಭ್ಯಾಸ ಆಗೋಗ್ಬಿಟ್ಟಿತ್ತು, ಕಾಲೇಜಿಗೆ ಬಂದು ಯಾರು ಇವಳ್ದೇನೋ ಇರುತ್ತೆ ಕರೆದಿದ್ದಾರೆ ಅಂತ. ದೆನ್ ಶಿ ಕೇಮ್ ಅಂಡ್ ಫಸ್ಟ್ ಥಿಂಗ್ ಶಿ ಟೋಲ್ಡ್ ವಾಸ್, ನಿಮ್ಮ ಮಗಳು ಫೇಲ್ ಆಗ್ತಾರ್ರಿ ಅಷ್ಟೇ ಅಂತಂದ್ರೆ. ಆಗ್ಲಿ ಬಿಡಿ ಮೇಡಮ್ ಅಂತ ನಮ್ಮಮ್ಮ. ದೆನ್ ಶಿ ಗಾಟ್, ಇವ್ರು ಏನ್ ತಾಯಿನೇ ಹಿಂಗಂತ ಇದ್ದಾರೆ ಅಂತ. ದೆನ್ ಶಿ ರಿಯಲೈಸ್ಡ್, ಇವಳು ಮನೇಲಿ ಹೇಳ್ದೆ ಏನು ಮಾಡಲ್ಲ ಇವಳು. ಸೊ ಶಿ ಸೆಡ್, ಇಲ್ಲ ನಂಗೆ ಹೇಳಿದವಳು ಮನೆಗೆ ಬಂದ ತಕ್ಷಣ, ಈ ಥರ ನಾನು ಕ್ಯಾಂಟೀನಲ್ಲಿದ್ದೆ, ಅವಾಗ ಒಬ್ಬರನ್ನ ಕಳಿಸ್ಬಿಟ್ಟು ನೋಡಿಕೊಂಡು ಇದೆಲ್ಲ ಆಗಿದೆ ಅಂತ. ಇಟ್ಸ್ ಓಕೆ, ಓದ್ತಾಳೆ ಬಿಡಿ ಮೇಡಮ್, ನಾನು ಹೇಳ್ತೀನಿ ಅವಳಿಗೆ ಅಂತ. ಅಗೇನ್ ಅವಾಗಲೂ ಅಷ್ಟೇ, ನಾನು ರಾಜು ಸರ್ ಜೊತೆ ಯಾವುದೋ ಪ್ರೋಗ್ರಾಮ್ಗೆ ಹೊಟ್ಟೋಗ್ಬಿಟ್ಟಿದ್ದೀನಿ. ನಮ್ದು ರಿಸಲ್ಟ್ ಟೈಮ್ನಲ್ಲಿ ನನ್ಗೆ ಏನು ಬರ್ತಾ ಇದೆ, ಎಷ್ಟು ಬಂದಿದೆ ಏನು ಅಂತ ಗೊತ್ತಿಲ್ಲ. ಐ ವಾಸ್ ಸೋ ವರಿಡ್. ಇಮಿಡಿಯೇಟ್ಲಿ ಐ ಕಾಲ್ಡ್ ಮೈ ಮದರ್ ಲ್ಯಾಂಡ್ ಲೈನ್ಗೆ. ಆ್ಯಂಡ್ ಶಿ ಸೆಡ್, ನಿನಗೆ 83%. ಐ ವಾಸ್ ಲೈಕ್, ಅಬ್ಬಾ ಬದುಕೊಂಡೆ ಅಂತ ಆ ಥರ. ಆ್ಯಂಡ್ ನೀವು ನಮಗೆ ಪರಿಚಯ ಆಗಿದೆ ಅಂದರೆ ಜನಗಳಿಗೆ, ಪ್ರೇಕ್ಷಕರಿಗೆ ಪರಿಚಯ ಆಗಿದ್ದು ಒಂದು ನಿರೂಪಣೆ ಮೂಲಕ, ನಟನೆ ಮೂಲಕ ಇದೆಲ್ಲ. ಬಟ್ ಚೆನ್ನಾಗಿದೆ, ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕತೆ. ನೀವು ಸ್ಕೂಲಲ್ಲಿ ಅಂತ ಕಾಣತ್ತಲ್ಲ, ನಿಮ್ಮ ಒಂದು ಪ್ರದರ್ಶನಕ್ಕೆ TN ಸೀತಾರಾಮ್ ಅವರು. ಎಸ್, ಅಲ್ಲಿ ಒಂದು ಸೋ ಇಂಪಾರ್ಟೆಂಟ್. ನಾವು ಅಂತೀವಿ ಯಾವ ಸ್ಕೂಲಲ್ಲಿ ಓದಿದ್ರೆ ಏನು ಅಂತ. ಮೆನಿ ಟೈಮ್ಸ್ ನಮ್ಮ ವಾತಾವರಣ ಇದೆಯಲ್ಲ, ಅದು ನಮ್ಮನ್ನು ಬೇರೆ ಥರನೇ ರೂಪಿಸ್ಬಿಡತ್ತೆ. ಪರಿಸರ ತುಂಬಾ ನಿಜವಾಗ್ಲೂ. ನಾನು ಓದಿದ್ದು ವಿದ್ಯಾವರ್ಧಕಲ್ಲಿ ಪ್ರತಿ ವರ್ಷ GP ರಾಜರತ್ನಂ ಅಂತರ್ ಕಕ್ಷಾ ಇದು ನಂತರ ಕಾಂಪಿಟೇಷನ್ ನಾಟಕ ಸ್ಪರ್ಧೆ ಮಾಡೋರು. ಸೊ ನಾನು ಆ ವರ್ಷ ಒಂಥರ ಹಾಟ್ ಬ್ಲಡೆಡ್ ಅಂತಾರಲ್ಲ, 8ನೇ ಕ್ಲಾಸ್ ಅಂತ. 8ನೇ ಕ್ಲಾಸ್. ಸೊ ಐ ಜಸ್ಟ್ ಸೆಡ್, ಹೌದಾ ಬಿಡಿ ಒಂದು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಐ ರೋಟ್, ನಾನೇ ಒಂದು ನಾಟಕ ಬರ್ಬಿಟ್ಟೆ. ನಾನೇ ನಾಟಕ ಬರ್ದೆ. ಇಟ್ಸ್ ಕಾಲ್ಡ್ ಅಚಾತುರ್ಯ ಅಂತ. ಅಚಾತುರ್ಯ, ಎಷ್ಟು ಚೆನ್ನಾಗಿದೆ ಹೆಸರು. ಅಂದ್ರೆ ಐ ಟೆಲ್ ಯು, ಈ ಸ್ಟೋರಿ ಎಲ್ಲ ಬರ್ಕೊಂಡೆ. ಅವಾಗ ನನ್ನ ಕಸಿನ್ ಮದ್ವೆ ಇತ್ತು. ನನ್ನ ಕಸಿನ್ ಮದ್ವೆಗೆ ಹೋದಾಗ ಅಲ್ಲಿ ನನ್ನ ಇನ್ನೊಬ್ರು ಭಾವ ಇದ್ರು, ನನ್ನ ಕಸಿನ್, ಇನ್ನೊಂದು ಕಸಿನ್ ಗಂಡ ಅರವಿಂದ ಅಂತ, D ಅರವಿಂದ ಅಂತ. ಈಸ್ ಎ ವೆರಿ ಗುಡ್ ರೈಟರ್. ನಮ್ಮ TN ಸೀತಾರಾಮ್ ಅವ್ರಿಗೆ ಎಲ್ಲರಿಗೂ ತುಂಬ ಪ್ರಿಯವಾದ ರೈಟರ್ ಅವರು. ಅವರು ಏನು ಮಾಡ್ತಾ ಇದೆಯಾ ಪುಟ್ಟಿ ಇವಾಗ ಅಂತೆಲ್ಲ ಏನು ಕೇಳೋರು. ಸೊ ದೆನ್ ಐ ನರೇಟೆಡ್ ದಿಸ್ ಸ್ಟೋರಿ ಟು ಹಿಮ್. ಅವರು ಒಂದು ಕೆಲಸ ಮಾಡಿದ್ದಕ್ಕೆ ಒಂದು ವರ್ಡ್ ಕೊಡ್ತೀನಿ, ಅಚಾತುರ್ಯ ಅಂತ ಇಡು ಅಂತ. ಹೀಗೆ ದ ಟೈಟಲ್. ಏನು ಬೇಸ್ಡ್ ಅಚಾತುರ್ಯ? ಅದೇನು ಗೊತ್ತಾ, ಆ್ಯಕ್ಚುಲಿ ಮನೇಲಿ ಗಂಡ ಹೆಂಡತಿ ಇರ್ತಾರೆ, ಅವರಿಬ್ಬರು ತುಂಬ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಹೆಂಡತಿ ತಮ್ಮ, ಯಾವುದೋ ಒಂದು ದೂರದ ತಮ್ಮ ಬರ್ತಾನೆ. ಬಂದಮೇಲೆ ಮನೇಲಿ ಒಂದು ಅಡುಗೆಯವ್ರು ಬೇಕು ಅಂತ ಹೆಂಡತಿ ಯಾವಾಗಲೂ ಕೇಳ್ತಾ ಇರ್ತಾನೆ. ನಮ್ಮ ಮನೇಲಿ ತುಂಬ ಕಷ್ಟ ಆಗ್ತಾ ಇದೆ, ನನಗೆ ಅಡುಗೆ ಮಾಡೋಕ್ಕಾಗಲ್ಲ, ಕೆಲಸ ಇದೆ, ಅಡುಗೆಯವ್ರು ಬೇಕು ಅಂತ. ಸೊ ಅಡುಗೆಯವ್ರನ್ನೆಲ್ಲ ಬೇರೆ ಬೇರೆ ಭಾಷೆ ಅಡುಗೆಯವ್ರನ್ನೆಲ್ಲ ಕರ್ಸೋದು, ಅವ್ರ ಭಾಷೆಯಲ್ಲಿ ಹೇಳೋದು, ಇವ್ರ ಭಾಷೆಯಲ್ಲಿ ಕೇಳೋದು, ಆ ಥರ ಕಾಮಿಡಿ ಎಲ್ಲ ಕ್ರಿಯೇಟ್ ಮಾಡಿ ಕೊನೆಗೊಂದು ಅಡುಗೆಯವ್ರನ್ನ ತೊಗೊಳ್ತಾರೆ. ಬಟ್ ಆ ತೊಗೊಂಡಿದ್ದು ಒಂದು ವಾರಕ್ಕೆ ಆ ಮನೇಲಿ ಒಂದು ಕಳ್ತನ ಆಗ್ಬಿಡುತ್ತೆ. ಓಕೆ. ಸೊ ಕಳ್ತನ ಆಗಿದ್ದಕ್ಕೆ ಇವನೇ ಅಡುಗೆ ಅವ್ನು ಬಂದ ಮೇಲೆ ಆಗಿರೋದು ಅಂತ ಅಂದ್ಬಿಟ್ಟು ಅಡುಗೆ ಅವನ್ನ ಬೈದು ಮಾಡಿ ಎಲ್ಲ ಓಡಿಸ್ಬಿಡ್ತಾರೆ. ನೆಕ್ಸ್ಟ್ ಡೇ ದ ಹಸ್ಬೆಂಡ್ ರಿಯಲೈಸಸ್ ದಟ್ ಈ ತಮ್ಮನಿಂದ ಬಂದಿರೋ ಹೆಂಡತಿ ತಮ್ಮನೇ ಮಾಡಿರೋದು ಅಂತ. ಆಮೇಲೆ ಆ ಅಡುಗೆ ಮನೆಯವನು ಹೋಗಿ ಹುಡ್ಕೊಂಡು ಕರ್ಕೊಂಡು ಬಂದು, ಸೊ ಎಂಥ ಅಚಾತುರ್ಯ ಆಗೋಗ್ಬಿಡ್ತಾ ಇತ್ತು, ಎಂಥ ತಪ್ಪಾಗೋಗ್ಬಿಡ್ತಾ ಇತ್ತು ನಮ್ಮ ಕೈಯಿಂದ ಅಂತ. ಸೊ
ಸೊ ನೈಸ್. ಅವತ್ತಿಗೆ ನೀವು ಇದನ್ನೆಲ್ಲ ಯೋಚನೆ ಮಾಡಿ ಬರ್ದಿದ್ದೀರಲ್ಲ. ನೋ, ಐ ಡೋಂಟ್ ನೋ ಎಷ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಿಲ್ಲ, ಬಟ್ ಐ ಫೆಲ್ಟ್ ಐ ಶುಡ್ ಕ್ರಿಯೇಟ್ ಸಮಥಿಂಗ್ ಆಫ್ ಮೈ ಓನ್. ವಂಡರ್ಫುಲ್ ವಂಡರ್ಫುಲ್. ಸೊ ವೆನ್ ವಿ ಡಿಡ್ ದಿಸ್ ನಾಟಕ ವಿ ಗಾಟ್ ಬೆಸ್ಟ್ ನಾಟಕ, ಬೆಸ್ಟ್ ಪ್ಲೇ ರೈಟ್ ಅವಾರ್ಡ್ ಬಂತು. ಓ, ಅದು ಕೂಡ TNS ಬಂದಿದ್ದೀರಾ? ಅದನ್ನ ಕೂಡ TNS ಬಂದಿದ್ರು. ಅವ್ರು ಏನ್ ಮಾಡಿದ್ರು, ಕೊಟ್ಮೇಲೆ ಏಯ್ ನಾನು ಒಂದು ಇದ್ ಮಾಡ್ತಾ ಇದ್ದೀನಿ, ಸೀರಿಯಲ್ ಮಾಡ್ತಾ ಇದ್ದೀನಿ, ನೀನ್ ಬರ್ಬೇಕು ಅದಕ್ಕೆ ಅಂತ. ಐ ಥಾಟ್ ಇವ್ರು ವೇರ್ ವಿಲ್ ಹಿ ರಿಮೆಂಬರ್ ಮೀ ಅಲ್ವಾ ಅಂದ್ರೂ ಒಂದು ಅಡ್ರೆಸ್ ಕೊಟ್ಟಿದ್ರು. ಅದಕ್ಕೆ ನಾನು ಫೋಟೋ ಇದನ್ನೆಲ್ಲ ಹಾಕ್ಬಿಟ್ಟು ಕಳಿಸಿದ್ದೆ. 6 ತಿಂಗಳಾಯಿತು, 8 ತಿಂಗಳಾಯಿತು, ಏನೂ ಉತ್ತರ ಬರಲಿಲ್ಲ. ಐ ಥಿಂಕ್ 6 ತಿಂಗಳಾಯಿತು, ಉತ್ತರ ಬರಲಿಲ್ಲ. ಅಷ್ಟೊತ್ತಿಗೆ ಸಂಜೀವ್ ಕುಲಕರ್ಣಿ ಅವರು ಉದಯ ಟಿವಿಗೆ ಒಂದು ಅದು 101 ನೆನಪು. ಓ ನೋಡಿ ಕುಲಕರ್ಣಿ ಸರ್, ಸೀರಿಯಸ್ಲಿ ಅದನ್ನು 101 ನೆನಪು ಅಂತಾನೆ ಅದ್ರ ಹೆಸರು. ಅಂದ್ರೆ ಅಲ್ಲಿ ಒಂದು ರಿಯಾಲಿಟಿ ಶೋಗೆ ಹಾಡಕ್ ಹೋಗಿದ್ದೆ. ಓಕೆ ಓಕೆ. ಅಲ್ಲಿಂದ ಹಾಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಈ ಸೈಡ್ ನಿರೂಪಣೆ ಮಾಡ್ತೀರಾ ಅಂತ ಕುಲಕರ್ಣಿ ಕೇಳಿದ್ದು. ನನ್ಗೆ ಅಲ್ಲಿ ತನಕ ನಿರೂಪಣೆ ಅಂದ್ರೇನು ಅಂತಾನೆ ಗೊತ್ತಿಲ್ಲ. ಐ ಸೈಡ್ ಆಯ್ತು ಸರ್ ಮಾಡ್ತೀನಿ. ದೆನ್ ಹಿ ಆಸ್ಕ್ ಮಿ ಟು ಕಮ್ ನೆಕ್ಸ್ಟ್ ಡೇ, ಬನ್ನಿ ಆಡಿಷನ್ ಮಾಡಬೇಕು ಅಂತ. ನಾನು ಆಡಿಷನ್ ತಾನೆ ಅಂತ ಹೆಂಗೋ ಒಂದು ಮಮ್ಮನ ಜೊತೆ ಹೋಗಿದ್ದೆ, ಹೆಂಗೋ ಡ್ರೆಸ್ ಏನೋ ಮಾಡ್ಕೊಳ್ದೆ. ಹೋದ್ರೆ ಹೀಗೆ ಮಿ ಅ ಸ್ಕ್ರಿಪ್ಟ್. ಫಸ್ಟ್ ಸಾಂಗ್ ಐ ಸ್ಯಾಂಗ್ ಇನ್ 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಅಂತ ಹೇಳ್ಬಿಟ್ಟು ಐ ಸ್ಟಾರ್ಟೆಡ್ ದ. ಹೇಳ್ತಾನೆ ಇರ್ಬೇಕನ್ಸುತ್ತೆ ನೀವು ಹೇಳ್ತಿದ್ರೆ. ಸೋ ಸ್ವೀಟ್. ಬಟ್ ಅದನ್ನ ಹೇಳ್ಬಿಟ್ಟು ದೆನ್ ಐ ಸ್ಟಾರ್ಟೆಡ್ ದ ನಿರೂಪಣೆ. ಹಿ ಸೋ ಹ್ಯಾಪಿ. ಓ ನೀವು ಹಾಡ್ಕೊಂಡೆಲ್ಲ ಮಾಡ್ಬೋದಲ್ವಾ, ಫುಲ್ ಸ್ಕ್ರಿಪ್ಟ್ ಮಾಡಿಬಿಡಿ, ನಾನು ಆಡಿಷನ್ ತೊಗೊಂಡ್ಬಿಡ್ತೀನಿ ಅಂತ. ಸರಿ ನಾನು ಐ ಸೆಡ್ ಲೆಟ್ ಮಿ ಎಕ್ಸ್ಪ್ಲೋರ್, ಏನೋ ಹೊಸದಲ್ವಾ ಅಂತ ಶುರು ಮಾಡಿದೆ. ನಂಗೆ ಈ ಒಪ್ಸೋದಿದೆಯಲ್ಲ ನಮ್ಮ ಅಮ್ಮನಿಂದ ಅಭ್ಯಾಸ ಆಗೋಗ್ಬಿಟ್ಟಿತ್ತು ಯಾವಾಗಲೂ. ಸೊ ನೋಡಿದೆ ಹೇಳೋದು ಎಲ್ಲ. ದೆನ್ ಈ ಸೆಡ್ ಪರವಾಗಿಲ್ವೇ, ನೀವು ತಕ್ಷಣ ಕಲ್ತ್ಕೊಂಡು ಹೇಳ್ತಾ ಇದ್ದೀರಾ ಅಂತ. ದೆನ್ ವಿ ಡಿಡ್ ದ್ಯಾಟ್. ವಾಪಸ್ ಬರ್ತಾ ಇದ್ದೀನಿ, TN ಸೀತಾರಾಮ್ ಸಿಕ್ಕಿದ್ರು ಅಲ್ಲೇ. ಅವ್ರು ಯಾವುದೋ ಸೀರಿಯಲ್ಗೆ ಮಾತಾಡಕ್ಕೆ ಬಂದಿದ್ರು ಒಂದ್ಸತಿ ಉದಯ ಟಿವಿಗೆ ಸಿಕ್ಕಿದ್ರು. ಆ್ಯಂಡ್ ದೆನ್ ಐ ಸೆಡ್ ಏನೋ ನೀನಿಲ್ಲಿ ಅಂತಂದ್ರು. ಅಂದರೆ ಅದು ಏನು ಜ್ಞಾಪಕ ಇತ್ತು ಅಥವಾ ಸುಮ್ಮನೆ ಫೆಮಿಲಿಯರ್ ಅಂತ ಅನ್ನಿಸ್ತೋ ಮುಖನೋ, ಐ ಡೋಂಟ್ ನೋ. ಐ ಸೆಡ್ ಸರ್ ನಾನು ನಿಮ್ಗೊಂದು ಲೆಟ್ರ್ ಬರೆದಿದ್ದೆ, ನೀವೇನೂ ರಿಪ್ಲೈಯೇ ಮಾಡಿಲ್ಲ. ಯಾವ್ದು ಹೇಳು ಅಂತಂದ್ರು. ಓ ಹೌದಾ, ಒಂದು ನಿಮಿಷ ತಾಳು ಅಂತಂದ್ಬಿಟ್ಟು ತಕ್ಷಣ ಅವರು ಶ್ರೀನಾಥ್ ಅಂತ ಅವ್ರ ನಂಬರ್ ನನಗೆ ಕೊಟ್ಬಿಟ್ಟು, ಲ್ಯಾಂಡ್ಲೈನ್ ನಂಬರ್ ಅಗೇನ್ ಸರ್ ಕೊಟ್ಬಿಟ್ಟು, ಇವ್ರಿಗೆ ಫೋನ್ ಮಾಡು ನೀನು. ನೆಕ್ಸ್ಟ್ ಡೇ ಐ ಕಾಲ್ಡ್. ಈ ರೋಟ್ ನನಗೋಸ್ಕರ ಎಕ್ಸ್ಟ್ರಾ ಎಪಿಸೋಡ್ ಬರೆದ್ಬಿಟ್ಟು ಕಾಲೇಜು ತರಂಗಾಲಿ ದತ್ತಣ್ಣನ ಜೊತೆ ಆ್ಯಕ್ಟ್ ಮಾಡಿಸಿದ್ರು. ಸೊ ನಿಮ್ಮ ಫಸ್ಟ್ ವೆರಿ ಫಸ್ಟ್ ಧಾರಾವಾಹಿ. ನಾನು 8th ಸ್ಟ್ಯಾಂಡರ್ಡಲ್ಲಿ ಓವರ್ ನೈಟ್ ಸ್ಟಾರ್ ಎಲ್ಲ ಕಡೆ ಮನೆ ಮಾತಾಗ್ಬಿಟ್ರಿ. ಅವ್ರಗಳಿಗೂ ದತ್ತಣ್ಣಂಗೂ ಅವರೆಲ್ರಿಗೂ ಏನು ಇಲ್ದಿರೋ ಶೂಟ್ ಇವತ್ತು ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಇವ್ರಿಗೇನಂದ್ರೆ ನಾನು ಈ ಹುಡುಗಿಗೆ ಹೇಳ್ಬಿಟ್ಟಿದ್ದೆ, ಐ ಶುಡ್ ನಾಟ್ ಡಿಸಪಾಯಿಂಟ್. ಸೋ ನೈಸ್ ಆಫ್ ಹಿಮ್, ರಿಯಲಿ ವೆರಿ ನೈಸ್ ಆಫ್ ಹಿಮ್. ಅಲ್ಲಿಂದ ನಂದು ಆಕ್ಚುಲಿ ಆಕ್ಟಿಂಗ್ ಜರ್ನಿ ಶುರುವಾಯಿತು ಅಂತ ಹೇಳ್ಬೇಕು. ಎಷ್ಟು ಸೀರಿಯಲ್ಸ್ ಮಾಡಿದ್ದೀರಮ್ಮ ಒಟ್ಟು? ಅದಾದ ತಕ್ಷಣ ಒಂದೇ ತಿಂಗಳಿಗೆ ಮತ್ತೆ ಕರೆದ್ರು, ಕತೆಗಾರ ಅಂತ ಮಾಡ್ತಾ ಇದ್ರು. ಕತೆಗಾರ? ಅದರಲ್ಲಿ ಫಸ್ಟ್ ಎಪಿಸೋಡ್ ಕುವೆಂಪುದು ಮೀನಾಕ್ಷಿ ಮನೆ ಮೇಷ್ಟ್ರು ಅಂತ. ಅದರಲ್ಲಿ ನಾನು ಮಾಸ್ಟರ್ ಮಂಜುನಾಥ್, ನಾನೇ ಮೀನಾಕ್ಷಿ, ಅವ್ರ ಮೇಷ್ಟ್ರು. ಓಕೆ. ಅದಾಯ್ತು. ಅದಾದ್ಮೇಲೆ ಒಂದೇ ತಿಂಗಳಿಗೆ ಮತ್ತೆ ಕರೆದ್ರು. P. ಶೇಷಾದ್ರಿ ಅವರು, ಅಂದ್ರೆ TNS ನಿರ್ದೇಶನದಲ್ಲೇನೆ P. ಶೇಷಾದ್ರಿ ಅವರು ಇದು ಹೀಗಿದ್ದಳೊಬ್ಬ ಅಚ್ಚಕ್ಕ ಅಂತ, ರೇಖಾ ಕಾಕಂಡಿಕಿ ಅಂತ ಒಬ್ಬರು ರೈಟರ್ ಇದ್ದಾರೆ, ಅವ್ರದ್ದು. ದೆನ್ ಹಿ ಕಾಲ್ಡ್ ಮೀ ಫಾರ್ ದ್ಯಾಟ್ ಆಲ್ಸೋ. ನಾನು ಅದರಲ್ಲಿ ಭಾರ್ಗವಿ ಅಮ್ಮನ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದು, ಭಾರ್ಗವಿ ನಾರಾಯಣ್ ಇದ್ದಾರಲ್ಲ ಅವ್ರ ಜೊತೆ. ಸೊ ದಿಸ್ ಇಸ್ ಹೌ ಮೈ ಜರ್ನಿ ಜಸ್ಟ್ ಸ್ಟಾರ್ಟೆಡ್. ಒಂಥರ ನನಗೇನೋ ಆ್ಯಸ್ ಇಫ್ ನಾನು ಇದೇ ಲೈಫೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋ ಥರ. ಅಲ್ಲ, ನೀವು ತುಂಬಾ ಚಿಕ್ಕ ಏಜಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ, ಸೊ ಅದಂಗ ಅನ್ಸೋ ಸಹಜ. ಎಲ್ಲರೂ ಜನರಲಿ ಅವರೊಂದು ಅಕಾಡೆಮಿಕ್ಸ್ ಮುಗಿಸಿ ನೀವು ಓದೋ ಜೊತೆಗೆ ಇದನ್ನ ಮಾಡ್ಕೊಂಡು ಬಂದ್ರಲ್ಲ, ಸೊ ನಿಮ್ಗೆ ಅದು ಅನ್ಸೋ ಸಹಜ ಅದು. ಬಟ್ ಸೀತಾರಾಮ್ ಸರ್ ಅವರ ಧಾರಾವಾಹಿಗಳಲ್ಲಿ ನಿಮ್ಮ ಒಂದು ಅಭಿನಯ ಇವತ್ತಿಗೂ ಪ್ರೇಕ್ಷಕರಿಗೆ ತುಂಬಾ ತುಂಬಾ, ಇನ್ಫ್ಯಾಕ್ಟ್ ನಿಮ್ಮನ್ನ ಗೆಸ್ಟ್ ಆಗಿ ಬರ್ತಾ ಇದ್ದೀರಾ, ನೀವು ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂದ ತಕ್ಷಣ ನನ್ನ ವೈಫ್ ಜ್ಞಾಪಿಸ್ಕೊತಾ ಇದ್ರು. ಅವ್ರ ಅಮ್ಮ ನಿಮ್ ದೊಡ್ಡ ಫ್ಯಾನ್ ಅಂತೆ. ನಮ್ಮ ಅತ್ತೆ ಅವ್ರು ಇಲ್ಲ ಇವಾಗ ಪಾಪ, ಬಟ್ ಅವ್ರು ಅದನ್ನ ಜ್ಞಾಪಿಸ್ಕೊಂತ ಇದ್ರು. ಅಮ್ಮ ಇದ್ದಿದ್ರೆ ಮೋಸ್ಟ್ಲಿ ಅಮ್ಮನೂ ಬಂದಿರೋರು ಇವತ್ತು ಇಂಟರ್ವ್ಯೂಗೆ ಅಂತ. ಸೊ ಹಂಗೆ ಅಂದ್ರೆ ಆ ಒಂದು ಎರಾದ ಸಾಕಷ್ಟು ಜನ ಟಿವಿ ನೋಡುವಂತ ಹೆಣ್ಣು ಮಕ್ಕಳ ಮನಸ್ಸನ್ನ ಗೆದ್ದಂತವ್ರು ನೀವು. ಅಲ್ಲ, ಆಲ್ ಥ್ಯಾಂಕ್ಸ್ ಟು. ನಾನು TN ಸೀತಾರಾಮ್ ಅಂಕಲ್ಗೆ ಹೇಳೋದೇನಂದ್ರೆ, ನೀವು ತಪ್ಪು ತಿಳ್ಕೊಳ್ಬೇಡಿ, ಬಟ್ ಐ ವಿಲ್ ಕಾಲ್ ಯು ಮೈ ಗಾಡ್ ಫಾದರ್ ಅಂತ. ಹಿ ಈಸ್ ಮೈ ಗಾಡ್ ಫಾದರ್.
ಯಾಕಂದ್ರೆ ನನಗೆ ಆ್ಯಕ್ಟಿಂಗ್ನ ಒಂದು ABCD ಸುಬ್ರಾಯ ಭಟ್ ಅಂತ ಹೇಳಿದ್ನಲ್ಲ ಫಸ್ಟ್ ಡೈರೆಕ್ಟ್ರು, ಅವ್ರು ಎಲ್ಲ ನನಗೆ ಥಿಯೇಟರ್ನಲ್ಲೆಲ್ಲ ಹೇಳ್ಕೊಟ್ಟಿದ್ರು, ಹಿಂಗೆ ಮಾಡಬೇಕು ಏನು ಮಾಡಬೇಕು. ಜಾತ್ರೆ ಅಂತ ಒಂದು ಸೀನ್ ನಡೀತಾ ಇದೆ, ನಾನು ಬೈ ಮಿಸ್ಟೇಕ್ ಚಪ್ಪಲಿ ಹಾಕೊಂಡು ಹೊಂಟೋಗ್ಬಿಟ್ಟಿದ್ದೀನಿ ಸ್ಟೇಜ್ ಮೇಲೆ. ನಡೀತಾ ಇದ್ದಿದ್ದು ನಾಟಕ ನಿಲ್ಲಿಸ್ಬಿಟ್ಟು ಹಿ ಟೋಲ್ಡ್ ಮೀ ಚಪ್ಪಲಿ ಬಿಚ್ಬಿಡು ಫಸ್ಟು ಅಂತ. ಸೋ ಮೆನಿ ಥಿಂಗ್ಸ್ ನನಗಿನ್ನೂ ತಲೆಯಲ್ಲಿ ಅದು ಕೂತ್ಕೊಂಡಿದೆ, ಇಂಪ್ಯಾಕ್ಟ್ ಇದೆ. ಅಂದರೆ ವಾಟ್ ಈಸ್ ಓಕೆ ವಾಟ್ ಈಸ್ ನಾಟ್ ಓಕೆ ಅಂತ. ಸೊ ಆ ಥರ TN ಸೀತಾರಾಮು ಅಷ್ಟೇ, ನಾವು ಎಷ್ಟು ಅಂಡರ್ ಪ್ಲೇ ಮಾಡಬೇಕು. ದಿಸ್ ಇಸ್ ನಾಟ್ ಸಿನಿಮಾ, ದಿಸ್ ಇಸ್ ಟೆಲಿವಿಷನ್, ನೀನು ಎಷ್ಟು ಅಂಡರ್ ಪ್ಲೇ ಮಾಡಬೇಕು. ಆಮೇಲೆ ನಮ್ಮ ವಾಯ್ಸ್ ಮಾಡ್ಯುಲೇಷನ್, ನಾನು ಸಿಂಗರೇ ಆಗಿರಬಹುದು, ಆದರೆ ಡೈಲಾಗ್ ಡೆಲಿವರಿಗೆ ಬೇಕಾಗಿರೋ ವಾಯ್ಸ್ ಮಾಡ್ಯುಲೇಷನ್ನು. ಆ್ಯಂಡ್ ಹೀ ಈಸ್ ಆಲ್ಸೋ ವೆರಿ ಪರ್ಟಿಕ್ಯುಲರ್. ನಾವು ಭಾಷೆನ ಚೆನ್ನಾಗಿ ಶುದ್ಧವಾಗಿರ್ಕೋಬೇಕು, ಚೆನ್ನಾಗಿ ಉಚ್ಚಾರ ಮಾಡಬೇಕು, ಶುದ್ಧವಾಗಿ ಹೇಳಬೇಕು, ಅಕಾರ ಹಕಾರ ಸರಿಯಾಗಿರಬೇಕು, ಇದೆಲ್ಲ ಈಸ್ ವೆರಿ ಪರ್ಟಿಕ್ಯುಲರ್. ಆ್ಯಂಡ್ ನನಗೊಂಥರ ಅಲ್ಲಿ ಇದ್ದಿದ್ದು ಒಂಥರ ಮನೆ ವಾತಾವರಣದಲ್ಲೇ ಇದ್ದಂಗೆ. ಆಮೇಲೆ ಫಸ್ಟ್ ಡೇ ಹಿ ಸಾಮಿ ಆ್ಯಂಡ್ ಹಿ ಸೆಡ್, ಅಯ್ಯೋ ಇದನ್ನ ನೋಡ್ತಾ ಇದ್ರೆ ನಮ್ಮ ಅಶ್ವಿನ್ ನೋಡ್ದಂಗೆ ಆಗುತ್ತಲ್ವಾ ಅಂತ. ಅಂದರೆ ಅವ್ರ ಮಗಳು ಅಶ್ವಿನಿ ಅಂತ. ನಾನು ಅವಳನ್ನ ಮೀಟ್ ಮಾಡಕ್ ಮುಂಚೆನೆ ಅವಳನ್ನ ಮೀಟ್ ಮಾಡಿದ್ದೆ ಅಂತ. ಐ ಕೀಪ್ ಟೆಲ್ಲಿಂಗ್ ಹರ್, ನೀ ಫಿಸಿಕಲಿ ಮೀಟ್ ಮಾಡಕ್ ಮುಂಚೆನೆ ನಿಮ್ಮಪ್ಪ ಅಶು ಅಲ್ವಾ ಅಂತ ಅಂದಿದ್ರಲ್ಲ, ಐ ಮೆಟ್ ಯು ದೇರ್ ಓನ್ಲಿ ಅಂತ ಐ ಕೀಪ್ ಟೆಲ್ಲಿಂಗ್ ಹರ್. ಸೊ ಯಾ, ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಕುಲಕರ್ಣಿ ಅವರು ಆಮೇಲೆ ಇದು ಸಂಜೀವ್ ಕುಲಕರ್ಣಿ ಅವ್ರದ್ದು ಇನ್ನೊಂದು ಒಳ್ಳೆ ಇದು. ನಾನು ಆಡಿಷನ್ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಇಲ್ಲಿ ಇವ್ರು ಸಿಕ್ಕಿದ್ರು, ಫೋನ್ಗಳು ನಡೀತಾ ಇದೆ. ನೆಕ್ಸ್ಟ್ ಡೇ ನಮ್ಮನೆ ಪಕ್ಕದ ಮನೆಯವ್ರು ಫೋನ್ ಮಾಡಿ, ನಮ್ಮ ಮನೇಲಿ ಇದಿರಲಿಲ್ಲ, ಡಿಶ್ ಕನೆಕ್ಷನ್ ಇರಲಿಲ್ಲ. ಪಕ್ಕದ ಮನೆ ಆಂಟಿ ಫೋನ್ ಮಾಡಿ ಕರೆದ್ರು, ಹಾಗೆ ಅಲ್ಲಿ ಇದಿರುತ್ತಲ್ವಾ ಗೋಡೆ, ಎಕ್ಸಾಕ್ಟ್ಲಿ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಕರೆದ್ರು, ರಮ್ಯಾ ನೀನು ಟಿವಿಲಿ ಬರ್ತಾ ಇದೆಯಾ ಬಾ ಅಂತ. ನಾನು ಟಿವಿಲಿ ಬರ್ತಾ ಇದ್ದೀನಿ ಅಂತ ನಾನು ಹೋಗಿ ನೋಡಿದ್ರೆ ಆಡಿಷನ್ನೇ ಅವರು ಎಪಿಸೋಡ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಲೈಕ್ ಸೋ ಪಜಲ್ಡ್. ಆಮೇಲೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಫೋನ್ ಮಾಡಿದ್ರು, ನೆಕ್ಸ್ಟ್ ಎಪಿಸೋಡ್ಗೆ ಬಾಮ್ಮ ಅಂತ. ಐ ಸೆಡ್ ಸರ್ ಏನು ಸರ್ ಆಡಿಷನ್ನಲ್ಲೇ ನೀವು ಹಿಂಗೆ ಎಷ್ಟು ಚೆನ್ನಾಗಿ ಬಂದಿದ್ಯಮ್ಮ, ಅದು ಡೋಂಟ್ ವರಿ ಯು ಕಮ್ ಅಂತ. ಎವ್ರಿ ಸ್ಯಾಟರ್ಡೇ ನಮಗೆ ಬೆಳಗಿನ ಜಾವ 7:30 ಇರ್ತಿತ್ತು ಸ್ಕೂಲು. 7:30 11:00 ಸ್ಕೂಲ್ ಮುಗಿಸ್ಕೊಂಡು ಐ ಯೂಸ್ ಟು ಟೇಕ್ ಕಾಸ್ಟ್ಯೂಮ್ಸ್ ಜೊತೆಗೇನೆ ಉದಯ ಟಿವಿಗೆ, ಲೇಡಿ ಕರ್ಸನ್ ರಸ್ತೆ, ಶಿವಾಜಿನಗರ. ಎಕ್ಸಾಕ್ಟ್ಲಿ ಅಲ್ಲಿ ಸ್ಕೂಲಿಂದ 77B ಅಲ್ಲ 70 ಸಮಥಿಂಗ್ 71 ಏನೋ ಅದು ಒಂದು ಹೋಗೋದು ಬಸ್ಸು, ಅದನ್ನ ಹತ್ಕೊಂಡು ಐ ಯೂಸ್ ಟು ಗೋ ಟು ಉದಯ ಟಿವಿ. ಮಧ್ಯಾಹ್ನ ಫುಲ್ಲು ಅಲ್ಲಿ ಶೂಟಿಂಗ್ಗಳು ಮಾಡಿ, ಅಲ್ಲೇನಾಯ್ತು ಇವ್ರದ್ದು ಶುರು ಮಾಡಿದ ತಕ್ಷಣ ಇನ್ನೊಬ್ರು ಸುನೀತಾ ಅಂತ ಇದ್ರು, ಸುನೀತಾ ಅಂತ, ಅವರು ಪ್ರೊಡ್ಯೂಸರ್ ಆಗಿದ್ರು ಅನ್ಸುತ್ತೆ, ಒನ್ ಆಫ್ ದ ಪ್ರೊಡ್ಯೂಸರ್. ಅವ್ರದ್ದು ಯಾವುದೋ ಒಂದು ಇದು ಶುಭಾಶಯಗಳು ಹೇಳೋಂತ ಒಂದು ಎಪಿಸೋಡು, ಪತ್ರೋತ್ತರ. ಎಕ್ಸಾಕ್ಟ್ಲಿ, ಪತ್ರೋತ್ತರ ಆ ಥರದ್ದು. ಅದು ಒಂದು 2 ಪ್ರೋಗ್ರಾಮ್ ಅದು ಶುರುವಾಗೋಯ್ತು. ಒಟ್ಟಿಗೆ ಎಲ್ಲ ಒಂದು ಶನಿವಾರಕ್ಕೆ ನಾನು ಒಂದು 4 ಎಪಿಸೋಡ್ ಮಾಡ್ಬಿಟ್ಟು ಮನೆಗೆ ಬರ್ತಾ ಇದ್ದೆ. ನಮ್ಮ ತವ್ರ ಮನೆಗೆ ಬಂದಿದ್ದು ಯಾವಾಗ ನೀವು, ಅಂದ್ರೆ ಈ ಟಿವಿಗೆ? ರಮ್ಯಾ ವಶಿಷ್ಠ ಅವರ ನೂತನ ಪ್ರಯತ್ನ ವಿಭೂತಿ, ಸಂಗೀತ ಹಾಗೂ ನೃತ್ಯ ರೂಪಕದ ವಿನೂತನ ಕಾರ್ಯಕ್ರಮ. ಇದೇ ಮಾರ್ಚ್ 27ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ನಡೀತಾ ಇದೆ. ಟಿಕೆಟ್ಗಳಿಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿರುವ ಬುಕ್ ಮೈ ಶೋವಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿ. ರಾಜು ಸರ್ ಅವರ ಕಂಪೋಸಿಷನ್ಗಳಲ್ಲಿ ನಿಮಗೆ ತುಂಬಾ ತುಂಬಾ ಸಾಕಷ್ಟು ಫೇವರೇಟ್ಸ್ಗಳಿರುತ್ತೆ, ಬಟ್ ನಿಮಗೆ ತುಂಬಾ ಕಾಡುವಂಥದ್ದು ಯಾವುದನ್ನು? ರಾಜು ಸರ್ ಕಾಂಪೋಸಿಷನ್ಸ್ ಪಾಪ್ಯುಲರ್ ಆಗಲಿ ಅಂತಾನೆ ಈಗ 8 ವರ್ಷದ ಹಿಂದೆ ನಾನು ರಿಫ್ಲೆಕ್ಷನ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ಬರೀ ರಾಜು ಸರ್ ಕಾಂಪೋಸಿಷನ್ಸ್ ಕಾಂಪಿಟೇಷನ್.